ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ KM ವೀರೇಶ್. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಇವತ್ತಿನ ದಿವಸ ನಾನು ಮತ್ತು KM ವೀರೇಶ್ ಅವರು ಧಾರವಾಡಕ್ಕೆ ಬಂದಿದ್ದೀವಿ. ಧಾರವಾಡದಲ್ಲಿ ಇರ್ತಕ್ಕಂಥ ಒಬ್ರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇಂದ ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ ವಿಜಯ್ ಕುಮಾರ್ ಜಿ ದಂಬಲ್ ಅಂತ ಹೇಳಿ. ಈ ವ್ಯಕ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಿಟ್ರೆ ಬೇರೆ ಹೊರಗಡೆ ಜಗತ್ತಿಗೆ ಇವರ ಸಾಧನೆಗಳ ಬಗ್ಗೆ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಒಂದು ಸಾಮಾನ್ಯ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ವೃತ್ತಿಯಲ್ಲಿ ಪ್ರಾರಂಭ ಮಾಡಿ SP ಆಗಿ ರಿಟೈರ್ಡ್ ಆಗಿದ್ದಾರೆ ಅಂದ್ರೆ ಅವರ ಸಾಧನೆ ಏನು ಅನ್ನೋದು ತಾವೇ ಅರ್ಥ ಮಾಡ್ಕೋಬಹುದು. ಅವರನ್ನ ಮಾತಾಡಿಸ್ತೀನಿ. ಪೊಲೀಸ್ನವ್ರ ಮನೆ ಹೇಗಿರುತ್ತೆ ಅಂತ ನೀವು ನೋಡಿವ್ರಂತೆ, ಬನ್ನಿ ದಯವಿಟ್ಟು. ನಮಸ್ಕಾರ ವಿಜಯ್ ಕುಮಾರ್ ಸರ್. ನಮಸ್ಕಾರ. ತಮ್ಮ ಮನೆನ ಮತ್ತು ತಮ್ಮ ಪೊಲೀಸ್ ಇಲಾಖೆಯ ಅನುಭವಗಳನ್ನ ನಮ್ಮ ಚಿತ್ರಲೋಕ ವೀಕ್ಷಕರಿಗೆ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮನೆಯೆಲ್ಲ ತೋರಿಸ್ಕೊಡಿ. ಬನ್ನಿ ಸ್ನೇಹಿತರೆ, ಮನೆಯನ್ನು ನೋಡಿವ್ರಂತೆ ಮತ್ತೆ ಅವರ ಜೀವಮಾನದ ಅನುಭವಗಳು. ಯಾಕೆಂದ್ರೆ ಒಂದು ಸಬ್ ಇನ್ಸ್ಪೆಕ್ಟರ್ SP ಆಗಿ ರಿಟೈರ್ಡ್ ಆಗೋದು ಅದು ಸಾಮಾನ್ಯ ಸಂಗತಿ ಅಲ್ಲ. ಬಹಳ ದೊಡ್ಡ ಸಾಧಕರು. ಇಲ್ಲೇ ಗೊತ್ತಾಗ್ತದೆ ಅವ್ರ ಸಾಧನೆಗಳು. ಕರ್ನಾಟಕ ರಾಜ್ಯ ಪೊಲೀಸ್ ಇಂದ ಏನೇನ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳ ಪದಕ ಆಗ್ಬೋದು, ರಾಷ್ಟ್ರಪತಿಗಳ ಪದಕ ಆಗ್ಬೋದು, ಎಲ್ಲರೂ ಸ್ವೀಕರಿಸಿರ್ತಕ್ಕಂಥ ವ್ಯಕ್ತಿ ಇವರು. ಹೊರ ಜಗತ್ತಿಗೆ ಅವ್ರದ್ದು ಇವತ್ತವರೆಗೂ ಎಲ್ಲೂ ಯಾವುದು ಎಕ್ಸ್ಪೋಸ್ ಆಗಿಲ್ಲ. ಮೊದಲನೇದಾಗಿ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಮುಖಾಂತರ ಅವರ ಅನುಭವಗಳನ್ನ ಅವ್ರು ಹಂಚ್ಕೊಳ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ. ಸರ್, ಇದು ತಮ್ಮ ಮನೆ. ಮೇಡಮ್ನ ಪರಿಚಯ ಮಾಡಿಸ್ಕೊಡಿ ಎಲ್ಲರಿಗೂ. ನಮ್ಮ ಶ್ರೀಮತಿಯವರು ವಿನುತಾ ಡಂಬಾಳ ಅಂತ. 1991ರಲ್ಲಿ ನಮ್ಮ ಮದುವೆ ಆಯಿತು. ನಮಗೆ 2 ಜನ ಮಕ್ಕಳಿದ್ರು. ದೊಡ್ಡ ಮಗ LLB ಓದಬೇಕಾದ್ರೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರೋದ. ಸಣ್ಣ ಮಗ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಹೋದ ವರ್ಷ ಮದುವೆ ಮಾಡಿದ್ವಿ. ಈ ವರ್ಷ ಸೊಸೆ ಪ್ರೆಗ್ನೆಂಟ್ ಇದ್ದಾರೆ. ಸೊ ಈಗ ಅವನು ಅಲ್ಲಿರ್ತಾನೆ, ನಾವು ಇಬ್ಬರು ಮಾತ್ರ ಇಲ್ಲಿರ್ತೀವಿ. ನಮ್ಮ ಸರ್ವಿಸ್ನ ನಮ್ಮ ಎಲ್ಲ ಸಾಧನೆಗೂ ನಮ್ಮ ಮನೆಯವರಿಂದ ಸಂಪೂರ್ಣ ಸಪೋರ್ಟ್ ಇತ್ತು. ಮತ್ತು ಯಾವತ್ತು ನಮಗೆ ಕುಟುಂಬದ ಎಲ್ಲ ಸದಸ್ಯರಿಂದಲೂ ನಮಗೆ ಸಪೋರ್ಟ್ ಇದ್ದಿದ್ದರಿಂದ ನಾವು ಇಷ್ಟೆಲ್ಲ ಸಾಧನೆ ಮಾಡಲು ಅನುಕೂಲ ಆಯಿತು. ನಾವು ವಿನುತಾ ಅಂತ, ಮಹಾದೇವಿ ಅಂತ ಅವ್ರ ಹೆಸರು. ಮದುವೆ ಆದ್ಮೇಲೆ ವಿನುತಾ ಅಂತ ಹೆಸರು ಮಾಡ್ಕೊಂಡಿದ್ವಿ. ನನ್ನ ಅಕ್ಕ ಮಾದೇವ್ರ ಮೊದಲ ಹೆಸರು. ಧಾರವಾಡ ಇದ್ದಿದ್ರಿಂದ ಧಾರವಾಡದಲ್ಲೇ ಸೆಟ್ಲ್ ಆಗಿದ್ದೀವಿ. ಸರ್, ತಮ್ಮ ಸಾಧನೆಗಳು ತಮ್ಮ ಬಾಯಿಂದಾನೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಇವಾಗ ಸಾಮಾನ್ಯವಾಗಿ ಏನಾಗಿದೆ, ಸಣ್ಣ ಸಣ್ಣ ಸಾಧನೆ ಮಾಡಿರೋರ್ದೆಲ್ಲಾರ್ದು ಇವತ್ತಿನ ದಿವಸ ಫೇಸ್ಬುಕ್ಕಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಗೂಗಲ್ಗಳಲ್ಲಿ ಆಗ್ಬೋದು, ಪ್ರತಿ ಒಂದು ಹಂತದಲ್ಲೂ ಇದೆ. ನಾವು ನಿಮ್ಮ ಬಗ್ಗೆ ಕೇಳಿ ಗೂಗಲ್ನ ಸರ್ಚ್ ಮಾಡಿದಾಗ ಒಂದು ಫೋಟೋಗ್ರಾಫ್ ಬಿಟ್ರೆ ಬೇರೆ ಯಾವುದು ಸಿಕ್ಲಿಲ್ಲ ನಮಗೆ. ತಮ್ಮ ಸಾಧನೆ ಏನಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸಂತೋಷವಾಗಿ.